ನಗರದ ಎನ್ಜಿಒ ಕಾಲೋನಿಯಲ್ಲಿರುವ ಉಗ್ರ ಹನುಮಾನ ಮಂದಿರದಲ್ಲಿ ಕಾರ್ತಿಕ ಮಾಸದ ಹಿನ್ನೆಲೆ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಬಡಾವಣೆಯ ಮಹಿಳೆಯರು ಭಾಗವಹಿಸಿ ದೀಪ ಬೆಳಗುವ ಮೂಲಕ ಸಂಭ್ರಮಿಸಿದರು. ಎನ್ಜಿಒ ಕಾಲೋನಿಯಲ್ಲಿರುವ ಉಗ್ರ ಹನುಮಾನ ಮಂದಿರದಲ್ಲಿ ಕಾರ್ತಿಕ ಮಾಸದ ಹಿನ್ನೆಲೆ ಆಯೋಜನೆ ಮಾಡಲಾಗಿದ್ದ ದೀಪೋತ್ಸವ ಕಾರ್ಯಕ್ರಮವನ್ನು ನ್ಯಾಯವಾದಿ ಬಸವರಾಜ್ ಬಿರಾದರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ನಿಮಿತ್ತ ಜೇವರ್ಗಿ ಕಾಲನಿಯ ಎನ್ಜಿಒ ಕಾಲನಿಯಲ್ಲಿ ಉಗ್ರ ಹನುಮಾನ ದೇವಸ್ಥಾನದಲ್ಲಿ ಇವತ್ತು ಭಕ್ತಾದಿಗಳಿಗೆ ಎಲ್ಲರೂ ಸೇರಿಕೊಂಡು ದೀಪೋತ್ಸವ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಪ್ರತಿ ವರ್ಷ ಇದೇ ರೀತಿಯಾಗಿ ಆ ಉಗ್ರ ಹನುಮಾನ ಮಳೆ ಬೆಳೆ ಚೆನ್ನಾಗಿ ಬರುವಂತೆ ಮಾಡಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಮ್ಮೆಲ್ಲರ ಉತ್ತಮ ಭವಿಷ್ಯವನ್ನು ರೂಪಿಸಬೇಕು ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅತ್ಯುತ್ತಮವಾಗಿ ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಈ ದೇವಸ್ಥಾನದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಇದೇ ರೀತಿಯಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಂತ ಎಲ್ಲಾ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಗ್ರ ಹನುಮಾನ್ ಮಂದಿರದ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ದೀಪೋತ್ಸವ, ಕಾರ್ತಿಕ ದೀಪೋತ್ಸವವನ್ನು ನೆರವೇರಿಸಿ ಕೊಟ್ಟಿರ್ತಾರೆ ಎಲ್ಲ ಜನರು. ಎಲ್ಲರಿಗೆ ತುಂಬಾ ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ದೀಪೋತ್ಸವವನ್ನು ಇವತ್ತಿನ ದಿನ 12/11/2024 ಬೃಹತ್ ವಿಜೃಂಭಣೆಯಿಂದ ಉಗ್ರ ಹನುಮಾನ ಮಂದಿರದಲ್ಲಿ ನೆರವೇರಿಸಲಾಯಿತು. ಇದೇ ರೀತಿಯಿಂದ ಪ್ರತಿ ವರ್ಷವೂ ಕೂಡ ನೆರವೇರಿಸುತ್ತದೆ ಹಾಗೂ ಎಲ್ಲ ಭಕ್ತಾದಿಗಳು ಪ್ರಸಾದ ಸೇವನೆಯನ್ನು ಮಾಡಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಶುಭಾರಂಭದ ದಿವಸ ಕಾರ್ತಿಕ ತಿಂಗಳ ಈ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾಲನಿಯ ಅಕ್ಕ ತಂಗಿಯರಿಗೆ, ಬಂಧುಗಳಿಗೆ ಎಲ್ಲರಿಗೂ ನನ್ನ ಅನಂತ ವಂದನೆಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೆಲ್ಲರಿಗೆ ತಿಳಿದಂತೆ ನೋಡಿದಂತೆ ಇದು ಒಂದು ವಿಜೃಂಭಣೆಯ ಕಾರ್ಯಕ್ರಮ. ಕಾರ್ತಿಕ ಮಾಸದ ಈ ದಿವಸ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದು ಶ್ಲಾಘನೀಯ ಮತ್ತು ಎಲ್ಲರಿಗೆ ಅಚ್ಚುಮೆಚ್ಚತಕ್ಕಂಥದ್ದು. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಈ ಕಾಲನಿಯ ಬಂಧುಗಳು ಬಂದು ಒಂದು ಉಗ್ರ ಹನುಮಾನ ಮಂದಿರದಲ್ಲಿ ಶೋಭೆ ತಂದು ಆಚರಿಸಕ್ಕಾಗಿ ನಾನು ತಮ್ಮೆಲ್ಲರಿಗೆ ನನ್ನ ಮನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೀಪೋತ್ಸವ ಸಮಾರಂಭದಲ್ಲಿ ಎನ್ಜಿಒ ಕಾಲೋನಿಯ ಮಹಿಳೆಯರು ಭಾಗವಹಿಸಿ ದೀಪಗಳನ್ನು ಬೆಳಗಿಸುವ ಮೂಲಕ ಕಾರ್ತಿಕ ಮಾಸವನ್ನು ಅದ್ದೂರಿಯಾಗಿ ಆಚರಿಸಿದರು. ಉತ್ಸವದಲ್ಲಿ ಮುಖಂಡರಾದ ಹನುಮಂತರಾಯ ಗೌಡ ಕೋಬಾಳ್, ರುದ್ರಗೌಡ ಪಾಟೀಲ್, ಸೇತುರಾಮ್ ಹವಾಲ್ದಾರ್, ಕಾಳೇಶ್ ಹೆಬ್ಬಾಳ್, ಬಿಎಸ್ ಪಾಟೀಲ್, ನಾಗೇಶ್ ವಾರದ್, ಸೋಮಶೇಖರ್, ಪ್ರಕಾಶ್ ಪವಾರ್, ಎಂಜಿ ಪಾಟೀಲ್, ಶಿವನ್ ಗೌಡ, ಶಿವರಾಮ್ ರಾಠೋಡ್, ಸಕ್ರೆಪ್ಪ ಗೌಡ ಪಾಟೀಲ್, ಜಯಕುಮಾರ್ ಸೊನ್ನದ್, ವಿಜಯಕುಮಾರ್ ಬಂಗಾರ್ ಶೆಟ್ಟಿ, ಷಡಕ್ಷರಿ ಸ್ವಾಮಿ, ಶರಣು ಹರ್ವಾಳ್, ಮಹೇಶ್ ಹರ್ವಾಳ್, ಎಸ್ಬಿ ಮುಂಡರ್ಗಿ, ದಾದಾ ಗೌಡ, ಪಾಂಡುರಂಗ, ಮಹೇಶ್ ಕಣ್ಣಿ ಹಾಗೂ ಉಗ್ರ ಹನುಮಾನ್ ದೇವಸ್ಥಾನದ ಸರ್ವ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಭಾಗವಹಿಸಿದ್ದರು.